ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪೊಲೀಸ್ ಉಪಾಧೀಕ್ಷಕರ ಕಚೇರಿ ಮುಂಭಾಗದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಪಕ್ಷದ ಕಾರ್ಯಕರ್ತ ವಿನಯ್ ಸೋಮಯ್ಯನವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಶಾಸಕರ ಹೆಸರನ್ನ ಕೈಬಿಟ್ಟಿರುವುದನ್ನು ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಿದರು. ಕುಶಾಲನಗರ ಪಟ್ಟಣದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ತಾಲೂಕಾಡಳಿತದ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನ್ ರವರ 118ನೇ ಜನ್ಮದಿನವನ್ನು ಆಚರಿಸಿದರು. ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗೋಷ್ಠಿ ನಡೆಸಿ ರಾಜ್ಯದ ಮುಖ್ಯಮಂತ್ರಿಯಾಗಿ 2ನೇ ಅವಧಿಗೆ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ನೀಡುವಂತೆ ಕಾಂಗ್ರೆಸ್ ಮುಖಂಡ ಚಟ್ಟಂಗೆರೆ ನಾಗೇಶ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕುಶಾಲನಗರ ಪಟ್ಟಣದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ತಾಲೂಕಾಡಳಿತ, ತಾಲೂಕು ಪಂಚಾಯಿತಿ, ಪೌರಸಭೆ ವತಿಯಿಂದ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾವ್ ರವರ 118ನೇ ಜನ್ಮದಿನವನ್ನು ಆಚರಿಸಿದರು. ಕುಶಾಲನಗರ ಪಟ್ಟಣದ ಎಪಿಸಿಎಂಎಸ್ ಸುವರ್ಣ ಮಹೋತ್ಸವ ಸಭಾಂಗಣದಲ್ಲಿ ತಹಶೀಲ್ದಾರ್ ಕಿರಣ್ ಜಿ ಗೌರೆಯವರ ಅಧ್ಯಕ್ಷತೆಯಲ್ಲಿ ಕುಶಾಲನಗರ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪುರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ರವರ 118ನೇ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಚಾಲಕರಾದ ಕೆಬಿ ರಾಜುರವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ದೇಗೌಡ, ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಜಯಲಕ್ಷ್ಮಿ ಚಂದ್ರು, ಹಿರಿಯ ಆರೋಗ್ಯ ನಿರೀಕ್ಷಕರಾದ ಉದಯ್, ಪ್ರಭಾರ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್, ಎಸ್ಸಿ ಎಸ್ಟಿ ನಿವೃತ್ತ ಸರ್ಕಾರಿ ನೌಕರರ ಅಧ್ಯಕ್ಷರಾದ ಸಿದ್ದಯ್ಯ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ ಶ್ರೀದೇವಿ, ಕೃಷಿ ಇಲಾಖೆ ಅಧಿಕಾರಿ ಈರಣ್ಣ, ಪುರಸಭೆ ಉಪಾಧ್ಯಕ್ಷರಾದ ಪುಟ್ಟಲಕ್ಷ್ಮಿ ಉಪಸ್ಥಿತರಿದ್ದರು. ಮುಖ್ಯ ಭಾಷಣಕಾರರಾಗಿ ಸರಸ್ವತಿ ಶಿಕ್ಷಕರ ತರಬೇತಿ ಸಂಸ್ಥೆ ಮಡಿಕೇರಿ ಪ್ರಾಂಶುಪಾಲರಾದ ಕುಮಾರ್ ಅವರು ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಎಚ್ಎಸ್ ವೆಂಕಟೇಶ್, ಎಚ್ಟಿ ವಸಂತ್, ಎಚ್ಎಂ ರಘುಕೋಟಿ, ಎಚ್ಆರ್ ವೆಂಕಟೇಶ್ ಅವರನ್ನ ಇದೇ ಸಂದರ್ಭ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು. ಅಸ್ಪೃಶ್ಯತೆ ನಿವಾರಣೆ ಹೋರಾಟದ ಮಹಾ ನಾಯಕರಾದ ಬಾಬೂಜಿಯವರು 1908 ಏಪ್ರಿಲ್ 5ರಂದು ಬಿಹಾರದ ಪರಿಶಿಷ್ಟ ಜಾತಿಯ ಕುಟುಂಬದಲ್ಲಿ ಜನಿಸಿದರು. ತಂದೆ ಶೋಭಿ ರಾಮ್, ತಾಯಿ ವಾಸಂತಿ ದೇವಿ. ಬಿಹಾರದ ಬಡ ಕುಟುಂಬದಲ್ಲಿ ಜನಿಸಿದ ಜಗಜೀವನ್ ರಾಮ್ ಅವರು 1935ರಲ್ಲಿ ಮೊದಲ ಚುನಾವಣೆ ನಡೆಸಿದಾಗ ನಿರ್ಣಾಯಕ ಪಾತ್ರ ವಹಿಸಿದರು. ಕಲ್ಕತ್ತಾ ಮತ್ತು ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡಿ ದೇಶದ ಹಸಿರು ಕ್ರಾಂತಿಗೆ ಬುನಾದಿ ಹಾಕಿದರು. ಶಿಕ್ಷಣದಿಂದಲೇ ಸಮಾಜದ ಬದಲಾವಣೆ ಸಾಧ್ಯವೆಂದು ಅವರು ಬಲವಾಗಿ ನಂಬಿದ್ದರು. ಬಾಬೂಜಿಯವರು ಎಂದೇ ಹೆಸರಾಗಿದ್ದ ಬಾಬು ಜಗಜೀವನ್ ರಾವ್ ಅವರ ನಿಸ್ವಾರ್ಥ ಸೇವೆ, ಸ್ವಾತಂತ್ರ್ಯ ಚಳವಳಿ ಮತ್ತು ಸಮರ್ಪಣಾ ಮನೋಭಾವದ ಹೋರಾಟದಿಂದ ಸಮಾಜಕ್ಕೆ ಆದರ್ಶಪ್ರಾಯ ವ್ಯಕ್ತಿಯಾಗಿದ್ದರು. ಅವರು 3 ದಶಕಗಳ ಕಾಲ ಕೇಂದ್ರ ಮಂಡಲದ ಸದಸ್ಯರಾಗಿ ಅಪಾರ ಆಡಳಿತ ಅನುಭವ ಗಳಿಸಿದ್ದರು. ಸಾರಿಗೆ, ಆಹಾರ, ರೈಲ್ವೆ, ಕೃಷಿ ಮತ್ತು ಸಮುದಾಯದ ಅಭಿವೃದ್ಧಿ, ಕಾರ್ಮಿಕ ಮತ್ತು ಉದ್ಯೋಗ ಪರಿಸ್ಥಿತಿ ಕೆಲಸವನ್ನು ಮಾಡಿದ ಹಿರಿಮೆ ಅವರು. ದೇಶದಲ್ಲಿನ ಶೋಷಿತ ಸಮುದಾಯಗಳಿಗೆ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾವ್ ಅವರು 2 ಕಣ್ಣುಗಳಿದ್ದಂತೆ. ಈ ಮಹನೀಯರು ನೀತಿ ನಿರ್ಣಾಯಕ ಸ್ಥಾನಗಳನ್ನು ಅಲಂಕರಿಸಿ ದೇಶಕ್ಕೆ ಅನನ್ಯ ಸೇವೆ ಸಲ್ಲಿಸಿದ್ದಾರೆ. ಜಗಜೀವನ್ ರಾವ್ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದವರು. ಬಡತನದಿಂದಲೂ ವಿದ್ಯಾಭ್ಯಾಸ ಅರ್ಥಕ್ಕೆ ನಿಲ್ಲಿಸದೆ ಸುಶಿಕ್ಷಿತರಾದರು. ಬಿಹಾರ್ ಹಿಂದೆ ತೀವ್ರ ಬಡತನದಿಂದ ಕೂಡಿದ ರಾಜ್ಯವಾಗಿತ್ತು. ಆದರೆ ಅವರು ಆ ರಾಜ್ಯದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡುವ ಮೂಲಕ ಬೆಂಬಲಿಸಿದರು. 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಜನಸಂಖ್ಯೆ 35 ಕೋಟಿ ಮಾತ್ರ ಇತ್ತು. ಆದರೆ ಈಗ ಜನರಿಗೆ ಆಹಾರ ಸಮಸ್ಯೆ ತೀವ್ರವಾಗಿತ್ತು. ಈಗ 130 ಕೋಟಿ ಜನಸಂಖ್ಯೆ ಇದ್ದರೂ ಬಾಪೂಜಿ ಅವರ ಶ್ರಮದ ಫಲವಾಗಿ ಹಸುವಿನ ಸಮಸ್ಯೆ ನೀಗಿದೆ. ಆ ಕಾರಣದಿಂದಲೇ ಅವರನ್ನು ಹಸಿರು ಕ್ರಾಂತಿ ಆಂದೋಲನ ಕಂಡಿತು. ಇವರು ಕೃಷಿ ಕ್ಷೇತ್ರ ಹೆಣ್ಣು ಮಕ್ಕಳಿಗೆ ಮತವನ್ನು ನೀಡಬೇಕು ಅಂತಕ್ಕಂಥ ಒಂದು ದೊಡ್ಡ ಯೋಜನೆಗಳಿರ್ತಕ್ಕಂಥ ಒಂದು ಚೈತನ್ಯ ಅನ್ನೋದಾದರೆ ಜಗಜೀವನ್ ಅದಕ್ಕೋಸ್ಕರ ನನಗೆ ಸಾಕಾಗಿದೆ. ಮತ್ತು ಆಶಾ ಕಾರ್ಯಕರ್ತೆಯರು
ಅದನ್ನು ಒಂದು ದೊಡ್ಡ ವಿಶೇಷ ಇದೆ. ಏಕೆಂದರೆ ಜಗಜೀವನ್ ಅವರು ಮೊದಲನೇ ಬಾರಿಗೆ ಕಾರ್ಮಿಕ ಮಂತ್ರಿ ಆದಾಗ ಅವರ ಮಹಿಳಾ ಕಾರ್ಮಿಕ ಸಂಘಟನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದು ಸಹ ನಿಮಗೆ ಸಿಗುತ್ತೆ ನೋಡಿ. ಎಂಥ ಒಂದು ಪುಣ್ಯಾತ್ಮನ ದಿನ ನೀವು ಎಲ್ಲ ಭಾಗವಹಿಸಿದ್ದೀರ. ಸೊ ಹಾಗಾಗಿ ನನಗೂ ಸಹ ಸಂತಸವನ್ನು ತಂದಿದೆ. ಇವತ್ತು ನಿಮ್ಮನ್ನೆಲ್ಲ ನೋಡ್ತಕ್ಕಂಥ ಸೌಭಾಗ್ಯವನ್ನು ನಾನು ಸರ್ಕಾರಿ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ. ಯಾಕೆಂದರೆ 5 ನಿಮಿಷ ಕಳಿಸ್ಕೊಡ್ತಾರೆ, ಭಾಳ ಬೇಸರ. ಜಿಲ್ಲಾ ಮಟ್ಟದಲ್ಲಿ ಯಾವುದೇ ಕಾರ್ಯಕ್ರಮ ಹೋದಾಗ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾವು ಏನೇನೋ ಓದಿದ್ರೆ ಏನಾದರೂ ಒಂದು ಮೆಸೇಜ್ ಕೊಡುವ ಜನಗಳಿಗೆ ಅಂತ ಅರೇಂಜ್ ಮಾಡಿ ಕಳಿಸ್ಕೊಡ್ತಾರೆ. ಆಮೇಲೆ ರಘು ಬಿಡಲಿಲ್ಲ, ಇಲ್ಲ ಬದಲೇಬೇಕು ಅಂತೇಳಿ. ಹಾಗಾಗಿ ಅದೊಂದು ಸೌಭಾಗ್ಯವನ್ನು ರಘು ಕಲ್ಪಿಸಿದ್ದಾರೆ. ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ, ಇವತ್ತು ಒಬ್ಬ ದೊಡ್ಡ ಸೌಮ್ಯವಾದಿ ಆಂತರಿಕವಾಗಿ ಸಂಘರ್ಷವನ್ನು ನಮ್ಮೊಳಗೆ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡಿ ಜಗತ್ತಿಗೆ ಈ ದುಃಖಕ್ಕೆ, ದುಮ್ಮಾನಕ್ಕೆ, ತುಳಿತಕ್ಕೆ ಒಳಗಾಡುವ ಸ್ಥಿತಿ ಏನಿದೆ ಅನ್ನೋದನ್ನು ಭಾರತಕ್ಕೆ ತಿಳಿಸಿಕೊಟ್ಟಂತಹ ಒಬ್ಬ ಮಹಾನ್ ವ್ಯಕ್ತಿಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ನೋಡಿ, ಜಗಜೀವನ್ ಅವರು 1908 ಏಪ್ರಿಲ್ 5ರಂದು ಅಂದಿನ ಪಶ್ಚಿಮ ಬಂಗಾಳದಲ್ಲಿ ಚಾಂದ್ವಾ ಅಂತಕ್ಕಂಥ ಒಂದು ಸಣ್ಣ ಪುಟ್ಟ ಗ್ರಾಮದಲ್ಲಿರ್ತಾರೆ. ಇವತ್ತು ಅವರು ಬಿಹಾರ ಸೇರಿಕೊಂಡಿದೆ. ಆದರೆ ಅವತ್ತು ಬಿಹಾರದಲ್ಲಿರಲಿಲ್ಲ. ಚಾಂದ್ವಾ ಅಂತಕ್ಕಂಥ ಒಂದು ಹಳ್ಳಿ ಪಶ್ಚಿಮ ಬಂಗಾಳದಲ್ಲಿ. ಅಲ್ಲಿ ತಂದೆ ಮೊದಲು ಸೈನ್ಯದಲ್ಲಿರ್ತಾರೆ, ಬ್ರಿಟಿಷ್ ಸೈನ್ಯದಲ್ಲಿ. ನಂತರ ರಾಜಮನೆಗೆ ತಾಯಿ ವಾಸಂತಿ ಬಹಳ ದೈವಕ್ಕೆ ಅವ್ರ ಮನೆಗೆ ಭಕ್ತಿಗೋಸ್ಕರ ಜನರು ಬಂದು ಹೋಗ್ತಾ ಇರ್ತಾರೆ. ಬಹುತೇಕ ಇವತ್ತು ನಾವು ವಿಚಾರ ಮಾಡಬೇಕು. ಭಕ್ತಿ ಅಂದ ತಕ್ಷಣ ಮೇಲ್ವರ್ಗದವರ ಒಂದು ಶೀರ್ಷಿಕೆಯಲ್ಲಿ ಬರ್ತಕ್ಕಂಥದ್ದು. ಆದರೆ ಅವತ್ತಿನ ದಿನ ನಾನು ಮಾತಾಡ್ತಾ ಇರೋದು 115 ವರ್ಷದ ಹಿಂದಿನ ಕಥೆಯನ್ನು ನಾನು ಮಾತಾಡ್ತಾ ಇರೋದು. ಅವರು ಭಕ್ತಿ ಅನ್ನತಕ್ಕಂಥದ್ದು ಮೇಲ್ವರ್ಗದ ಶೀರ್ಷಿಕೆಯಲ್ಲಿದ್ದಂಥದ್ದು. ಒಬ್ಬ ಈ ಚಮ್ಮಾರರ ಮನೆಯಲ್ಲಿ ಭಕ್ತಿಗೋಸ್ಕರ ಬೇರೆ ಏನಾದರೂ ಬರ್ತಾರೆ ಅಂದರೆ ಎಂಥ ಸ್ಥಿತಿನಲ್ಲಿ ಅವರ ತಂದೆ ಇತ್ತು ಅಂತ ಹೇಳ್ತಾರೆ. ಆದರೆ ಅವರು ಈ ಶಿವನಾರಾಯಣ ಪಂಥ ಅಂತಕ್ಕಂಥ ಪಂಥಕ್ಕೆ ಸೇರಿದವರು. ಆಗ ಅವರಿಗೆ ಜಾತಿಯ ಅಸ್ಪೃಶ್ಯತೆಯ ಒಂದು ನೋವೇಕವಾಗಿದೆ ಅವರಿಗೆ. ನೋಡಿ, ನಾವು 2 ಕ್ಷೇತ್ರಗಳನ್ನು ನೋಡ್ತೇವೆ. ಅಂಬೇಡ್ಕರ್ ವಿಚಾರ ಬಂದಾಗ ನೇರವಾಗಿ ಅವರು ಅಸ್ಪೃಶ್ಯತೆಯ ನೋವನ್ನು ಅನುಭವಿಸ್ತಾರೆ. ಆದರೆ ಜಗಜೀವನ್ ರಾವ್ ಹಾಗೆ ಮಾಡೋದಿಲ್ಲ. ನೋಡಿ, ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಮನೆಯಲ್ಲಿಂದ ಯಾವುದೇ ರೀತಿಯಾದಂಥ ತೊಂದರೆ ಬರೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವರ ಗುರು ಹೋಗಿರ್ತಾರೆ. ಅವರು ತ್ರಿಪಾಠಿ ಅಂತೆ, ಕಪಿಲಮುನಿ ತ್ರಿಪಾಠಿ ಅಂತಕ್ಕಂಥವ್ರು. ತಂದೆ ತಿಳಿದ ಮೇಲೆ ತಾಯಿಯ ಮೇಲೆ ಹೊರೆ ಬೀಳುತ್ತೆ. 5 ಜನ ಮಕ್ಕಳು. ಇವರ ಸಹೋದರ ಸಂತ ಲಾಲು, 3 ಜನ ಹೆಣ್ಣು ಮಕ್ಕಳು. ಹಾಗೆ ಜಗಜೀವನ್ ರಾವ್ ಅವರು ಈ ಹೊರೆಯನ್ನು ಬಗೆಹರಿಸೋದಕ್ಕೆ, ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಮನೆಯನ್ನು ಮಾಡಿರ್ತಾರೆ. ಆ ಮನೆಯನ್ನು ಮಾಡಿದಾಗ ಅವರ ಗುರುಗಳು ಇವರ ಕುಟುಂಬವನ್ನು ಗುರುವಿನ ಮನೆಯಲ್ಲಿ ಇಟ್ಕೋತಾರೆ. ನಾವು ಈಗಲೂ ಸಹ ಯೋಚನೆ ಮಾಡಬೇಕು. 115 ವರ್ಷದ ಹಿಂದೆ ಅತ್ಯಂತ ಸಮಾಜದಲ್ಲಿ ಕೆಟ್ಟ ಕಡೆಯಾಗಿರ್ತಕ್ಕಂಥ ಒಂದು ಕುಟುಂಬವನ್ನು ಒಬ್ಬ ಗುರು ತನ್ನ ಮನೆಯಲ್ಲಿ ಇಟ್ಕೊಂಡು ಆಶ್ರಯವನ್ನು ನೀಡಿ ಆ ಒಂದು ಜ್ಯೋತಿಗೆ ಎಣ್ಣೆ ಬತ್ತಿನ ಹಾಕಿ ಇವತ್ತು ಬಾಗಿಲಿಗೆ ಬೇರು ಕೊಡುವಂತೆ ಮಾಡಕ್ಕಾಗಲಿಲ್ಲ. ಅದಕ್ಕೆ ಎಷ್ಟೋ ಸರಿ ನಮ್ಮ ಟೀಚರ್ಗಳು ಹೇಳ್ತಾ ಇರ್ತೀವಿ, ಗುರು ಮನಸ್ಸು ಮಾಡಿದ್ರೆ ಗುರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ. ನೋಡಿ, ಒಬ್ಬ DC ಮನಸ್ಸು ಮಾಡಿದ್ರೆ ಒಬ್ಬ ಟೀಚರ್ನ ತಯಾರು ಮಾಡೋಕ್ಕಾಗಲ್ಲ. ಆದರೆ ಒಬ್ಬ ಟೀಚರ್ ಪ್ರಯತ್ನ ಮಾಡಿದ್ರೆ ಒಬ್ಬ DC ನ ತಯಾರು. ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ತುಂಬಾ ವ್ಯವಸ್ಥಿತಕ್ಕಂಥ ಆಶಾ ಕಾರ್ಯಕರ್ತರು ಮತ್ತು ವಿವಿಧ ಇಲಾಖೆ ಕೆಲಸ ಮಾಡ್ತಕ್ಕಂಥ ಅರ್ಧ ಕೆಲಸ ಎಲ್ಲ ಅವ್ರು ಮಾಡೋದು. ನಾವೆಲ್ಲ ಯಾವಾಗಲೂ ಫಂಕ್ಷನ್ ಕರೆಸಿ ಮಾತಾಡ್ತೀನಿ. ಯಾಕೆ ಆ ಬೆಳವಣಿಗೆಲ್ಲ
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಪೊಲೀಸ್ ಉಪಾಧೀಕ್ಷಕರ ಕಚೇರಿ ಮುಂಭಾಗದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯರವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯ 2 ಶಾಸಕರ ಹೆಸರನ್ನ ಕೈಬಿಟ್ಟಿರುವುದನ್ನು ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಿದರು. ಕೊಡಗಿನ ಗೋಣಿಮರೂರಿನ ನಿವಾಸಿ, ಪ್ರಸ್ತುತ ಬೆಂಗಳೂರು ನಗರದಲ್ಲಿ ಉದ್ಯೋಗದಲ್ಲಿದ್ದ ಬಿಜೆಪಿ ಪಕ್ಷದ ಕಾರ್ಯಕರ್ತ ವಿನಯ್ ಸೋಮಯ್ಯ ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ಸುದೀರ್ಘವಾದ ಪತ್ರ ಬರೆದು ಸ್ಥಳೀಯ ಶಾಸಕರು ಹಾಗೂ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರ ಹೆಸರು ಬರೆದು, ಇವರುಗಳು ರಾಜಕೀಯ ದ್ವೇಷಕ್ಕೆ ನನಗೆ ಕಿರುಕುಳ ನೀಡಿ ನನ್ನ ಜೀವನದ ಜೊತೆ ಆಟವನ್ನು ಆಡಿ ಮಾನಸಿಕ ಹಿಂಸೆಯನ್ನು ನೀಡಿರುವ ಕಾರಣ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ತಿಳಿಸಿ ಶುಕ್ರವಾರ ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ವಿನಯ್ ಸೋಮಯ್ಯ ಪಾರ್ಥಿವ ಶರೀರವನ್ನು ಬೆಂಗಳೂರಿನಿಂದ ಶನಿವಾರ ಬೆಳಿಗ್ಗೆ ಕುಶಾಲನಗರಕ್ಕೆ ತಂದು ಸಮುದಾಯ ಆರೋಗ್ಯ ಕೇಂದ್ರದ ಸಮೀಪದಲ್ಲಿ ಇಟ್ಟು ನಂತರ ಡಿವೈಎಸ್ಪಿ ಕಚೇರಿ ಮುಂಭಾಗದಲ್ಲಿ ಪಾರ್ಥಿವ ಶರೀರವನ್ನು ಇಟ್ಟು ಪ್ರತಿಭಟನೆಗೆ ಸಿದ್ಧತೆ ನಡೆಯಿತು. ಇದೇ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಸಾವಿರಾರು ಕಾರ್ಯಕರ್ತರು, ಜಿಲ್ಲೆ ಹಾಗೂ ಹೊರ ಜಿಲ್ಲೆಯಿಂದ ನೂರಾರು ಮುಖಂಡರು, ಮೃತ ವಿನಯ್ ಕುಟುಂಬದ ಸದಸ್ಯರು, ಗ್ರಾಮಸ್ಥರು, ಸಾರ್ವಜನಿಕರು ಸೇರಿ ಬಿಗುವಿನ ವಾತಾವರಣ ಕಂಡುಬಂತು. ನೂರಾರು ಪೊಲೀಸ್ ಸಿಬ್ಬಂದಿಗಳ ಅಧಿಕಾರಿಗಳ ಬಿಗಿ ಬಂದೋಬಸ್ತ್ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮೈಸೂರು ಕೊಡಗು ಸಂಸದರಾದ ಯದುವೀರ್, ಮಾಜಿ ಸಂಸದರಾದ ಪ್ರತಾಪ್ ಸಿಂಹ, ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ ನೇತೃತ್ವದಲ್ಲಿ ನೂರಾರು ಪಕ್ಷದ ಕಾರ್ಯಕರ್ತರು, ಮುಖಂಡರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಹಾಗೂ ಕೊಡಗಿನ ಶಾಸಕರ ವಿರುದ್ಧ ಧಿಕ್ಕಾರವನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ವಿಜಯೇಂದ್ರ ಮಾತನಾಡಿ, ರಾಜ್ಯ ಸರ್ಕಾರ, ಸ್ಥಳೀಯ ಶಾಸಕರು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿ ಬಿಜೆಪಿ ಪಕ್ಷದ ಕಾರ್ಯಕರ್ತ ವಿನಯ್ ಸೋಮಯ್ಯ, ಕೊಡಗಿನ 2 ಶಾಸಕರು ಹಾಗೂ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರ ಹೆಸರನ್ನ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಬರೆದು ಪೋಸ್ಟ್ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದರೂ ಕೂಡ ಇಂತಹ ಗಂಭೀರವಾದ ಪ್ರಕರಣದಲ್ಲಿ ಎಫ್ಐಆರ್ನಲ್ಲಿ ಶಾಸಕರ ಹೆಸರನ್ನ ಸೇರಿಸದಿರುವುದು ನೋಡಿದರೆ ರಾಜ್ಯದಲ್ಲಿ ಹಾಗೂ ಕೊಡಗಿನಲ್ಲಿ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಪಕ್ಷದ ಕೈಗೊಂಬೆಯಾಗಿರುವುದು ಕಂಡುಬರುತ್ತಿದೆ. ಕೊಡಗಿನಲ್ಲಿ ಪೊಲೀಸ್ ಠಾಣೆಗಳು ಹಾಗೂ ಇತರೆ ಸರ್ಕಾರಿ ಕಚೇರಿಗಳು ಕಾಂಗ್ರೆಸ್ ಪಕ್ಷದ ಕಚೇರಿಯಾಗಿದೆ. ಅಮಾಯಕ ಕಾರ್ಯಕರ್ತನ ಸಾವನ್ನ ಹಗುರವಾಗಿ ಪರಿಗಣಿಸಬೇಡಿ. ಪೊನ್ನಣ್ಣ, ನಮಗೂ ಕಾನೂನು ಗೊತ್ತಿದೆ. ನಾವು ಈ ಪ್ರಕರಣವನ್ನ ಅಷ್ಟು ಸುಲಭವಾಗಿ ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭ ಕೊಡಗು ಮೈಸೂರು ಸಂಸದರಾದ ಯದುವೀರ್ ಒಡೆಯರ್ ಮಾತನಾಡಿ, ಕೊಡಗಿನಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರ ವಿರುದ್ಧ ಕಾಂಗ್ರೆಸ್ ಪಕ್ಷದ ಮುಖಂಡರು ಅನಗತ್ಯವಾಗಿ ಕೇಸ್ ದಾಖಲೆಗಳ ಮೂಲಕ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಗಾಳಿಗೆ ತೂರುತ್ತಿದ್ದಾರೆ. ಕಾಂಗ್ರೆಸ್ ಅಧಿಕಾರವನ್ನ ದುರ್ಬಳಕೆ ಮಾಡುತ್ತಾ ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಲಾಗುತ್ತಿದೆ. ವಿನಯ್ ಸಾವಿಗೆ ಕೊಡಗಿನ ಶಾಸಕರ ವರ್ತನೆ ಕಾರಣವಾಗಿದ್ದರೂ ಕೂಡ ಪೊಲೀಸ್ ಇಲಾಖೆ ಜಾಣ ಮೌನವಾಗಿರುವುದು ನೋಡಿದರೆ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ನಿಷ್ಕ್ರಿಯವಾಗಿರುವುದು ಕಾಣುತ್ತದೆ. ಕೂಡಲೇ ಕೊಡಗಿನ 2 ಶಾಸಕರ ಮೇಲೆ ಪೊಲೀಸ್ ಇಲಾಖೆ ದೂರು ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಂಸದರಾದ ಪ್ರತಾಪ್ ಸಿಂಹ, ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ವಿನಯ್ ಸೋಮಯ್ಯ ಅವರ ಸಾವಿಗೆ ಕಾರಣರಾಗಿರುವ ಕೊಡಗಿನ 2 ಶಾಸಕರನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ಇದೇ ಸಂದರ್ಭ ಪಕ್ಷದ ಎಲ್ಲಾ ಮುಖಂಡರು ಮತ್ತು ನೂರಾರು ಕಾರ್ಯಕರ್ತರು ಡಿವೈಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲು ಮುಂದಾದ ಸಂದರ್ಭದಲ್ಲಿ ಪೊಲೀಸರು ರಾಜ್ಯ ನಾಯಕರನ್ನ, ಸಂಸದರನ್ನ, ಮೈಸೂರು ಭಾಗದ ಶಾಸಕರನ್ನ, ಮಾಜಿ ಶಾಸಕರನ್ನ, ಪಕ್ಷದ ಜಿಲ್ಲಾ ಮುಖಂಡರನ್ನ ಮತ್ತು ನೂರಾರು ಕಾರ್ಯಕರ್ತರನ್ನ ಬಂಧಿಸಿ ಪೊಲೀಸ್ ವ್ಯಾನ್ನಲ್ಲಿ ಗ್ರಾಮಾಂತರ ಠಾಣೆಗೆ ಕರೆದುಕೊಂಡು ಹೋಗಿ ನಂತರ ಕಾನೂನು ರೀತಿಯಲ್ಲಿ ಬಿಡುಗಡೆ ಮಾಡಲಾಯಿತು. ವಿನಯ್ ಸೋಮಯ್ಯನವರ ಮೃತದೇಹವನ್ನ ಸೋಮವಾರಪೇಟೆ ತಾಲೂಕಿನ ಎಂಡುಂಡೆ ಗ್ರಾಮದಲ್ಲಿರುವ ಮನೆಗೆ ತೆಗೆದುಕೊಂಡು ಹೋದ ಸಂದರ್ಭದಲ್ಲಿ ಕುಟುಂಬಸ್ಥರು, ಸದಸ್ಯರು ಹಾಗೂ ಬಂಧು ಬಳಗದವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸಂಸದರಾದ ಯದುವೀರ್ ಒಡೆಯರ್, ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ ಹಾಗೂ ಪಕ್ಷದ ಮುಖಂಡರು ವಿನಯ್ ಮನೆಗೆ ತೆರಳಿ ಅಂತಿಮ ನಮನ ಸಲ್ಲಿಸಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಸಂಜೆ ಮನೆಯ ಸಮೀಪದಲ್ಲಿರುವ ತೋಟದಲ್ಲಿ ವಿನಯ್ ಸೋಮಯ್ಯ ಅಂತಿಮ ಸಂಸ್ಕಾರ ನಡೆಯಿತು. ಪ್ರತಿಭಟನೆಯಲ್ಲಿ ದಕ್ಷಿಣ ವಲಯ ಡಿಇಜಿ ಬೋರಲಿಂಗಯ್ಯ, ಕೊಡಗು ಎಸ್ಪಿ ಕೆ ರಾಮರಾಜನ್, ಮೈಸೂರು ಎಸ್ಪಿ ವಿಷ್ಣುವರ್ಧನ್, ಹಾಸನ ಎಸ್ಪಿ ಸುಜಿತಾ ಸಲ್ಮಾನ್, ಮೈಸೂರು ಕ್ರೈಂ ಡಿಸಿಪಿ ಸುಂದರ್ರಾಜ್, ಡಿವೈಎಸ್ಪಿ ಗಂಗಾಧರಪ್ಪ, ಸ್ಥಳೀಯ ಠಾಣೆ ಸಿಐ, ಎಸ್ಐ, 400 ಪೊಲೀಸ್ ಸಿಬ್ಬಂದಿಗಳು, 5 ಕೆಎಸ್ಆರ್ಪಿ ತುಕಡಿ, 4 ಜಿಲ್ಲಾ ಪೊಲೀಸ್ ಸಶಸ್ತ್ರ ಪಡೆ ಬಂದೋಬಸ್ತ್ ನೀಡಿದ್ದರು. ಬಿಜೆಪಿ ಆರ್ಎಸ್ಎಸ್ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿರೋ ಸಿದ್ದರಾಮಯ್ಯ ಸರ್ಕಾರಕ್ಕೆ, ನಮ್ಮ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿರೋ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ, ಬಿಜೆಪಿ ಕಾರ್ಯಕರ್ತರ ಸಾವಿಗೆ ಕಾರಣರಾದ ಕಾಂಗ್ರೆಸ್ ಸರ್ಕಾರಕ್ಕೆ, ಬಿಜೆಪಿ ಕಾರ್ಯಕರ್ತರ ಸಾವಿಗೆ ಕಾರಣರಾದ ಮಂತರ್ ಗೌಡಗೆ, ಬಿಜೆಪಿ ಕಾರ್ಯಕರ್ತರ ಸಾವಿಗೆ ಕಾರಣರಾದ ಮಂತರ್
ಗೌಡಗೆ ಬಿಜೆಪಿ ಕಾರ್ಯಕರ್ತರ ಸಾವಿಗೆ ಕಾರಣರಾದ ಕೊಂಡಣ್ಣನಿಗೆ ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರಕ್ತ ಹಿಂಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ದರ್ಬಾರ್ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬಂಡವಾಳ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಷ್ಟವನ್ನೆಲ್ಲ ಪಟ್ಟರು. ಪೊನ್ನಣ್ಣ ನಿಮ್ಮ ಈ ಒಂದು ವಕೀಲಿಕೆ ಇದೆಯಲ್ಲ, ಅಲ್ಲಿ ಯಾವುದೋ ಕೇಸ್ ಫಿಕ್ಸ್ ಮಾಡೋದಕ್ಕೆ ಬಳಸಿ. ನೀವು ವಾಟ್ಸಪ್ ಗ್ರೂಪಲ್ಲಿ ಕೇವಲ ಅಡ್ಮಿನ್ ಆಗಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ನೀವು ಅವನೇನು ಅದರಲ್ಲಿ ಪೋಸ್ಟ್ ಹಾಕಿರಲಿಲ್ಲ ನಿಮ್ಮ ವಿರುದ್ಧ, ಬರೀ ಅಡ್ಮಿನ್ ಆಗಿದ್ದ ಅನ್ನೋ ಒಂದೇ ಕಾರಣಕ್ಕೆ FIR ಮಾಡಿಸ್ತಿಲ್ಲ. ಯಾಕೆ FIR ಮಾಡಿಸ್ತೀನಿ ನೀವು? ಅದರಲ್ಲಿ ವಿಷ್ಣು ಪುಣಚ ಇರ್ಬೋದು ಅಥವಾ ಒಬ್ಬ ವಿನಯ್ ಸೋಮಯ್ಯ ಇರ್ಬೋದು, ಬರೀ ಅಡ್ಮಿನ್ ಗಳಿಸ್ತೀನಿ. ಪೋಸ್ಟ್ ಮಾಡಿದವನು ಯಾರಲ್ಲ, ಪೋಸ್ಟ್ ಮಾಡಿದ್ದು ನಮ್ಮ ಮೈಸೂರಿನ ಒಬ್ಬ ಹುಡುಗ ಪೋಸ್ಟ್ ಮಾಡಿದ್ದು. ಹೇಗೆ ನೀವು ಅವ್ರ ಮೇಲೆ FIR ಮಾಡಿದೆ? ಯಾವ ರೀತಿ ನೀವು 107 ಕೇಸ್ ಹಾಕ್ತೀವಿ, 107 ಹಾಕಿ ನಿಮ್ಮನ್ನು ರೌಡಿ ಶೀಟ್ ಓಪನ್ ಮಾಡ್ತೀವಿ ಅಂತ ನೀವು ಯಾವ ರೀತಿ ಪೊಲೀಸರನ್ನ ಚೂ ಬಿಟ್ರಿ ನೀವು? ಈಗ ನಿಮ್ಮ ಕಾನೂನು ಯಾವುದು ಅಡ್ಡ ಬರಲಿಲ್ವಾ? ಯಾವುದೇ ವ್ಯಕ್ತಿ, ನೀವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳನ್ನು ತೆಗೆದು ನೋಡಿ, ಒಬ್ಬ ವ್ಯಕ್ತಿ ಆತನ ಕಡೆ ಹೇಳಿಕೆ ಏನಿದಿಲ್ಲ ಅದನ್ನು ಡೈಯಿಂಗ್ ಡಿಕ್ಲರೇಷನ್ ಅಂತಲೇ ತೊಗೊಳ್ಬೇಕು. ವಾಟ್ಸಪ್ಪಲ್ಲಿ ಒಬ್ಬ ಅಡ್ಮಿನ್ ಆಗಿದ್ದಾನೆ ಅನ್ನೋದಕ್ಕೋಸ್ಕರ ಅವನ್ನ ಫಿಕ್ಸ್ ಮಾಡೋಕ್ಕೆ ಹೋಗ್ತೀರಿ. ಅದೇ ವಾಟ್ಸಪ್ ಗ್ರೂಪ್ನಲ್ಲಿ, ಯಾವ ವಾಟ್ಸಪ್ ಗ್ರೂಪ್ನಲ್ಲಿ ನಿಮ್ಮ ಬಗ್ಗೆ ಪೋಸ್ಟಿಂಗ್ ಬಂತು, ಅದೇ ವಾಟ್ಸಪ್ ಗ್ರೂಪ್ನಲ್ಲಿ ಆತ ಇದು ನನ್ನ ಕಡೆ ಸಂದೇಶ ಅಂತ ಬರೆದಿದ್ರು, ಅದನ್ನು ಡೈಯಿಂಗ್ ಡಿಕ್ಲರೇಷನ್ ಅಂತ ಯಾಕೆ ನಾವು ಪರಿಗಣಿಸೋಕ್ಕಾಗಲ್ಲ? ದಯವಿಟ್ಟು ಹೇಳಿ. ಒತ್ತಾಯ ನಿನ್ನೆಯಿಂದ ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿ ಏನು ಆತ ಡೆತ್ ನೋಟ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ, ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಯಾತಕ್ಕೋಸ್ಕರ ಆತ್ಮಹತ್ಯೆ ಮಾಡ್ತೀನಿ, ನನಗೆ ಮಾನಸಿಕ ಹಿಂಸೆ, ಆಮೇಲೆ ತಂದೆಗಳಲ್ಲಿ ಆದಂಥ ಅವಮಾನ, ಫೋಟೋಗಳು, ಇದಕ್ಕೆ ಮೂಲ ಇವರೇ ಶಾಸಕರು, ಹಾಗೆ ತೆನ್ನೀರಮಯ್ಯನ ನಮ್ಮ ಶಾಸಕರು. ಹಾಗಾಗಿ ಅದನ್ನು ಕನ್ಸಿಡರ್ ಮಾಡಬೇಕು. ಕಂಪ್ಲೇಂಟಲ್ಲಿ ಕ್ಲಿಯರ್ ಆಗಿ ಬರೆದಿದೆ. ಅದು ಡೆತ್ ನೋಟ್ ಆಗುತ್ತೋ ಇಲ್ಲವೋ ಅದೆಲ್ಲ ಆಮೇಲೆ ಇನ್ವೆಸ್ಟಿಗೇಷನ್ ಮಾಡಲಿ ಕೋರ್ಟ್ ಅದು ತೀರ್ಮಾನ ಮಾಡಬೇಕು, ಇವರೆಲ್ಲ ತೀರ್ಮಾನ ಮಾಡಬೇಕು. ಹಾಗಾಗಿ ಅವ್ರ ಮೇಲೆ FIR ಮಾಡಿ ಇನ್ವೆಸ್ಟಿಗೇಷನ್ ಮಾಡಲಿ ಅಂತ ನಮ್ಮ ಒತ್ತಾಯ. ಸರ್, ಪೊನ್ನಣ್ಣ ಹೇಳ್ತಾರೆ ಅದು ಡೆತ್ ನೋಟನ್ನು ಹೇಗೆ ಬೇಕಾದರೂ ತಿಳಿದಿರ್ಬೋದು. ನಾನು ಹೇಳ್ತೇನೆ ಅದು ಡೆತ್ ನೋಟ್. ನಾನು ಒಬ್ಬ ಅಡ್ವೊಕೇಟ್. ಸುಪ್ರೀಂ ಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಇದೆ, ಒಬ್ಬ ವ್ಯಕ್ತಿ ಸಾಯುವುದಕ್ಕೆ ಸ್ವಲ್ಪ ಮೊದಲು ಮೂರನೇ ಮನುಷ್ಯನ ಹತ್ರ ಹೇಳ್ತಾರೆ, ನನ್ನ ಸಾವಿಗೆ ಇಂಥವರೇ ಕಾರಣಕರ್ತರಾಗ್ತಾರೆ, ನನಗೆ ಜೀವ ಬೆದರಿಕೆ ಇದೆ ಅಂತ. ಆತ ಬಂದು ಕೋರ್ಟಲ್ಲಿ ಹೇಳಿದರೆ ದಟ್ ಅಮೌಂಟ್ಸ್ ಟು ಡೈಯಿಂಗ್ ಡಿಕ್ಲರೇಷನ್. ಅದಕ್ಕೇನು ಹೇಳ್ತಾರೆ ಅವರು? ಅವ್ರ ಪ್ರಕಾರ ಅದಾಗಲ್ಲ, ನನ್ನ ಪ್ರಕಾರ ಆಗುತ್ತೆ. ಸಾಮಾನ್ಯವಾಗಿ ಈ ದಬ್ಬಾಳಿಕೆಯಿಂದಲೇ ಆತ ಪ್ರಾಣ ಕಳ್ಕೊಳ್ಬೇಕಾಯ್ತು. ಬಹುಶಃ ಕಾನೂನಿನಂತೆ ಅವತ್ತೊಂದು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹಾಕಿದ್ರು ಅಂತ ಹೇಳಿ ಕಡೆಗೆ ಅದಕ್ಕೆ ಇದಾದಾಗ ಅದನ್ನು ಅಳಸಿಯೋ ಹಾಕಿದ್ದಾರೆ. ಅದಕ್ಕೆ ಅಷ್ಟೆಲ್ಲ ಏನು ಒಂಥರ ರೌಡಿಗಳನ್ನ ಇದು ಮಾಡೋ ಥರ ಕೇಸ್ ಹಾಕೋದು, ನಾನ್ ಬೈಲೇಬಲ್ ಸೆಕ್ಷನ್ ಸೇರಿಸೋದು, ಇದು ಎಲ್ಲವನ್ನೂ ಮಾಡಿದ್ದಾರೆ. ಅದಾದ ನಂತರ ಅವ್ರನ್ನ ರೌಡಿ ಲಿಸ್ಟಿಗೆ ಸೇರಿಸೋಕ್ಕೆ ಇದು ಮಾಡೋದು, ಇದು ಸರಿನಾ? ಯಾರ ಪ್ರಚೋದನೆ ಇದಕ್ಕೆ? ಹಾಗಾಗಿ ಆತ ಇದು ಬೇರೆಯವರಿಗೆ ತೊಂದರೆ ಆಗದಾಗೆ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ಇದನ್ನಾದರೂ ನೋಡಿ ಇನ್ನು ಸ್ವಲ್ಪ ಕಾನೂನು ಅಡಿಯಲ್ಲಿ ಕೆಲಸ ಮಾಡಲಿ ಅಂತ ಅದನ್ನು ಹೇಳಿದ್ದಾರೆ, ಎಷ್ಟು ನೋವು ಹೇಳಿದ್ದಾರೆ. ಹಾಗಾಗಿ ಇದು ನಡೆಯುವಂಥದ್ದೇ. ಕಾಂಗ್ರೆಸ್ ಸರ್ಕಾರ ಬಂದಾಗ ಅದನ್ನು ಎದುರಿಸುವ ಶಕ್ತಿ ಬಿಜೆಪಿಗೆ ಇದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಘೋಷಣೆ ನಡೆಸಿ ರಾಜ್ಯದ ಮುಖ್ಯಮಂತ್ರಿಯಾಗಿ 2ನೇ ಅವಧಿಗೆ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಬೇಕೆಂದು ಕಾಂಗ್ರೆಸ್ ಮುಖಂಡ ಚಟ್ಟಂಗೇರಿ ನಾಗೇಶ್ ತಿಳಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಪಡೆಯಲು ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಮುಂಚೂಣಿ ಸ್ಥಾನದಲ್ಲಿರುವ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ತಪ್ಪಿಸಿ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ವಿಲನ್ ಆಗಿ ನಾಡಿನ ಒಕ್ಕಲಿಗರ ಆಕ್ರೋಶಕ್ಕೆ ಗುರಿಯಾಗಬಾರದು ಎಂದು ಕಾಂಗ್ರೆಸ್ ಮುಖಂಡ ವಕೀಲ ಚಟ್ಟಂಗೇರಿ ನಾಗೇಶ್ ಮನವಿ ಮಾಡಿದರು. ಅವರು ಕೆಆರ್ಪೇಟೆ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದರು. ರಾಜ್ಯದ ಮುಖ್ಯಮಂತ್ರಿಯಾಗಿ 2ನೇ ಅವಧಿಗೆ ಅಧಿಕಾರ ಪಡೆಯುವಲ್ಲಿ ಹೆಗಲಿಗೆ ಹೆಗಲು ನೀಡಿ ದುಡಿದವರು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವ
ಡಿಕೆ ಶಿವಕುಮಾರ್ ಆಗಿದ್ದು, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಾಗ ಕುಮಾರಣ್ಣನಿಗೆ ಸಾಥ್ ನೀಡಿ ಜೋಡೆತ್ತಿನಂತೆ ದುಡಿದವರು ಡಿಕೆ ಶಿವಕುಮಾರ್ ಎನ್ನುವುದು ಜಗಜ್ಜಾಹೀರಾತಾಗಿರುವ ಸಂಗತಿಯಾಗಿದೆ. ಎಚ್.ಡಿ. ದೇವೇಗೌಡರು, ಎಸ್.ಎಂ. ಕೃಷ್ಣ, ಕುಮಾರಣ್ಣ ಅವರ ನಂತರ ಒಕ್ಕಲಿಗ ಸಮುದಾಯದ ನಾಯಕರಾದ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವು ಒಲಿದು ಬರುತ್ತಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗುಂಪುಗಾರಿಕೆ ನಡೆಸಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರನ್ನು ಎತ್ತುಕಟ್ಟಿ ಆಟವಾಡಿಸುತ್ತಿರುವ ಕುಮಾರಣ್ಣ ಅವರು ರಾಜ್ಯದಲ್ಲೇ ಬಿಜೆಪಿ ಪಕ್ಷದೊಂದಿಗೆ ನೇರವಾಗಿ ಮೈತ್ರಿ ಮಾಡಿಕೊಂಡಿರುವಂತೆ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗುವ ಯೋಗ ಬಂದಿರುವ ಸಂದರ್ಭದಲ್ಲಿ ಡಿಕೆ ಸಿಎಂ ಆಗುವುದನ್ನು ತಪ್ಪಿಸಿ ಒಕ್ಕಲಿಗ ಸಮುದಾಯ ಆಕ್ರೋಶಕ್ಕೆ ಗುರಿಯಾಗಿ ವಿಲನ್ ಆಗಬಾರದು. ಹಾಸನ ಜಿಲ್ಲೆಯ ಜನರು ದೇವೇಗೌಡರ ಕುಟುಂಬವನ್ನು ಕೈಬಿಟ್ಟಿದ್ದಾರೆ. ಆಲುಮತ ಕುರುಬ ಹಾಗೂ ಮುಸ್ಲಿಂ ಸಮಾಜವು ಜೆಡಿಎಸ್ ಪಕ್ಷದಿಂದ ದೂರವಾಗುತ್ತಿರುವುದು ಇಂದಿನ ಸಂದರ್ಭದಲ್ಲಿ ಒಕ್ಕಲಿಗ ನಾಯಕರಾದ ಡಿಕೆ ಶಿವಕುಮಾರ್ ಅವರಿಗೆ ಕನಸು ಮನಸ್ಸಲ್ಲಿಯೂ ಕುಮಾರಣ್ಣ ಕೇಡು ಬಗೆಯುವ ಆಲೋಚನೆ ಮಾಡಿ ವಿಲನ್ ಆಗಬಾರದು ಎಂದು ವಕೀಲ ನಾಗೇಶ್ ಮನವಿ ಮಾಡಿದರು. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಕೃಷಿ ಸಚಿವರಾಗಿ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡುತ್ತಿರುವ ನಾಗಮಂಗಲ ಶಾಸಕರಾದ ಎನ್.ಎಂ. ಚಲುವರಾಯಸ್ವಾಮಿ ಅವರೊಂದಿಗಿನ ವಿರೋಧವನ್ನು ಬದಿಗಿಟ್ಟು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಸಂಸದರಾಗಿ ಕುಮಾರಣ್ಣ ಸಹಕಾರ ನೀಡುವ ಮೂಲಕ ತಮ್ಮ ದೊಡ್ಡತನ ಪ್ರದರ್ಶಿಸಬೇಕು ಎಂದು ಕಿವಿಮಾತು ಹೇಳಿದ ವಕೀಲ ನಾಗೇಶ್, ಕುಮಾರಣ್ಣ, ಡಿಕೆಶಿ ಮತ್ತು ಚಲುವರಾಯಸ್ವಾಮಿ ಅವರು ರಾಜ್ಯದ ಹಿತದೃಷ್ಟಿಯಿಂದ ಒಗ್ಗಟ್ಟು ಪ್ರದರ್ಶಿಸಿ ಮಂಡ್ಯ ಜಿಲ್ಲೆ ಜನತೆ ನಂಬಿಕೆ ಇಟ್ಟು ನೀಡಿರುವ ಅಧಿಕಾರವನ್ನು ಜನರ ಸೇವೆಗೆ ಬಳಸಬೇಕು ಎಂದು ನಾಗೇಶ್ ಕೈ ಮುಗಿದು ಮನವಿ ಮಾಡಿದರು. ನಮಸ್ಕಾರ. ನನ್ನ ಹೆಸರು ನಾಗೇಶ್ ಅಂತೇಳಿ, ಕೇರ್ಪೇಟೆ ಒಬ್ಬ ಕಾಂಗ್ರೆಸ್ ಸಾಮಾನ್ಯ ಕಾರ್ಯಕರ್ತ, ವಕೀಲರು, ಚಟ್ಟಂಗೆರೆ ಲಾಯರ್ ನಾಗೇಶ್ ಅಂತ ನನ್ನ ಹೆಸರು. ದಯವಿಟ್ಟು ನನ್ನ ಈ ಒಂದು ಮನವಿ ಏನಂದರೆ, ನಾನೊಬ್ಬ ಒಕ್ಕಲಿಗರ ಸಮುದಾಯದವನಾಗಿ ಹೇಳ್ತಾ ಇರೋದು ಮನವಿ ಏನಂದರೆ, ಮಾನ್ಯ ಕೇಂದ್ರ ಸಚಿವರು, ಮಂಡ್ಯ ಜಿಲ್ಲಾ ಸಂಸದರು, ಪ್ರಭಾವಿ ನಾಯಕರು ಆದಂಥ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಮಾತಾಡ್ತಾ ಇದ್ದೀನಿ. ಇನ್ನೇನು ಬೇರೆಯವ್ರಿಗಲ್ಲ, ನಮ್ಮ ಸಮುದಾಯದವರು ಆಗಿರೋದ್ರಿಂದ ಆ ಹಕ್ಕಿನಿಂದ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ತುಂಬ ಪ್ರಭಾವಿ ನಾಯಕರು. ಅವರು ಅವ್ರದ್ದೇ ಆದಂಥ ಕೊಡುಗೆನ ಕಾಂಗ್ರೆಸ್ ಪಕ್ಷಕ್ಕೆ ತ್ಯಾಗ ಮಾಡಿ 35ರಿಂದ 40 ವರ್ಷದವರೆಗೂ ಇವತ್ತಿನವರೆಗೂ ಭಾಳ ಸಂಕಷ್ಟದಲ್ಲಿದ್ದಾಗಲೂ ಪಕ್ಷ ಅಭಿವೃದ್ಧಿಯತ್ತ ತಂದು ಇವತ್ತು ಸರ್ಕಾರ ರಚನೆ ಮಾಡಲಿಕ್ಕೆ ಅವ್ರದ್ದು ಪಾತ್ರ ಇದೆ. ಬೇಕಾದಷ್ಟು ದುಡಿದಿದ್ದಾರೆ. ಅವರು ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆಗಳನ್ನ ಹೊಂದಂಥ ಮಹಾನ್ ವ್ಯಕ್ತಿ. ಅಂಥವ್ರ ಬಗ್ಗೆ ತಾವು ಈ ಒಕ್ಕಲಿಗರ ಸಮುದಾಯಕ್ಕೆ ನೀವೊಬ್ಬರು ವಿಲನ್ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶನ ನಾನು ಇಟ್ಕೊಂಡು ಈ ವಿಚಾರ ಮಾತಾಡ್ತಾ ಇರೋದು. ಯಾಕೆ ಅಂದರೆ, ಹೈಕಮಾಂಡ್ ತೀರ್ಮಾನ ಮಾಡಿದೆ. ಸಿದ್ದರಾಮಯ್ಯ ಸಾಹೇಬರು ನನ್ನ ಅವಧಿ ಮುಗಿದ ಮೇಲೆ ಅವರು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅಲ್ಲಿ ಏನೇನಾಗಬೇಕು ಪಕ್ಷದಲ್ಲಿ ತೀರ್ಮಾನ ಆಗಿರೋದನ್ನು ನೀವು ನಮ್ಮ ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು, ಅವರು ತುಂಬ ಪ್ರಭಾವಿ ರಾಜಕಾರಣಿ, ತುಂಬ ಪ್ರಭಾವಿ ಸಚಿವರು, ಸಂಘಟನಾ ಚತುರರು, ಅವ್ರದ್ದೇ ಆದಂಥ ಸಮುದಾಯದಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವ್ರ ಸಮುದಾಯ ಪೂರ್ತಿ ಅವ್ರ ಹಿಂದೆ ನಿಂತಿದೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಸ್ತಿ ಇದ್ದಂಗೆ. ಅವ್ರನ್ನ ಕರೆಯೋದು, ಅವ್ರಿಗೊಂದು ರೀತಿ ಹೇಳೋದು, ಇವ್ರನ್ನ ಕರೆಯೋದು, ಇವ್ರಿಗೊಂದು ರೀತಿ ಹೇಳಿ ಸಮುದಾಯದ ನಾಯಕನಿಗೆ ನೀವು CM ಆಗೋದನ್ನು ತಪ್ಪಿಸಿದ್ರೆ, ದಯವಿಟ್ಟು ನೀವು ಒಕ್ಕಲಿಗರ ಸಮುದಾಯದಲ್ಲಿ ಒಬ್ಬ ವಿಲನ್ ಆಗಿ ಹೊರಹೊಮ್ಮುತ್ತೀರಿ. ಇವತ್ತು ಕುಮಾರಣ್ಣ ಅಂದರೆ, ದೇವೇಗೌಡರು ಅಂದರೆ ಭಾಳ ಗೌರವ ಇದೆ. ಇದು ನನ್ನ ಮನವಿ. ಈ ಮನವಿನ ನೀವು ತಿರಸ್ಕಾರ ಮಾಡಬೇಡಿ. ನೀವು ಒಂದು ವೇಳೆ ಸಮುದಾಯದಲ್ಲಿ ಯಾರಿಗಾದರೂ ಹೆಚ್ಚು ಕಡಿಮೆ ಆದರೆ ಇಬ್ಬರೂ ಒಗ್ಗಟ್ಟಾಗಿ ನಿಂತ್ಕೊಳ್ಳೋವಂಥ ಸ್ಥಿತಿ ಬಂದರೆ, ಈಗ ಒಬ್ರಿಗೊಬ್ರು ತಕ್ಕೊಂಡು ಎಳ್ಕೊಂಡು ಕೂತ್ಕೊಂಡು ಇಬ್ಬಗೆ ನೀತಿಯ ಅನುಸರಿಸಿದ್ರೆ ಈ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗುವ ರೀತಿಯ ಎಲ್ಲ ಸಂಭವಗಳಿದೆ. ಮಾನ್ಯ ಕುಮಾರಣ್ಣವರೇ, ನಮ್ಮ ಮಂಡ್ಯ ಜಿಲ್ಲೆ ನಿಮಗೆ ಇಡೀ ಹಾಸನ ಕೈಬಿಟ್ಟಾಗಲೂ ಮಂಡ್ಯ ಜಿಲ್ಲೆ ನಿಮಗೆ ಅಧಿಕವಾದಂಥ ಬಹುಮತನ ಕೊಟ್ಟು ಗೆಲ್ಲಿಸಿ ಇವತ್ತು ಪ್ರಭಾವಿ ಸಚಿವರಾಗಲಿಕ್ಕೆ ಭಾಳ ಸಂತೋಷದಿಂದ ನಮ್ಮ ಜನಾಂಗ, ನಮ್ಮ ಮಂಡ್ಯ ಜಿಲ್ಲೆ ಜನತೆ ಒಪ್ಕೊಂಡು ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದೆ. ಡಿ.ಕೆ. ಶಿವಕುಮಾರ್ ಸಾಹೇಬರು ನನಗೆ ಅಂತಲ್ಲ, ನಿಮಗೆ ಅಂತಲ್ಲ, ಅವ್ರಿಗಿರ್ತಕ್ಕಂಥ ಒಂದು ಯೋಚನಾ ಶಕ್ತಿಯನ್ನು ಉಪಯೋಗಿಸ್ಕೊಂಡ್ರೆ, ಅಧಿಕಾರವನ್ನು ಅವ್ರ ಕೈಗೆ ಕೊಟ್ಟರೆ ಸಮಗ್ರ ಅಭಿವೃದ್ಧಿ ರಾಜ್ಯ ಕಾಣ್ತದೆ. ಅದನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡಬೇಡಿ. ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ಟರೆ ರಾಜ್ಯಾದ್ಯಂತ ನೀವು ಕೆಂಗಣ್ಣ ಗುರಿಯಾಗ್ತೀರಿ. ಅದರಲ್ಲೂ ನಮ್ಮ ಸಮುದಾಯ, ಒಕ್ಕಲಿಗರ ಸಮುದಾಯ, ನಮ್ಮ ಸಮುದಾಯದಲ್ಲಿ ನೀವು ವಿಲನ್ ಆಗಿ ಹೊರಹೊಮ್ಮಬೇಡಿ. ಪದೇ ಪದೇ ಹೇಳ್ತೀನಿ ಇದನ್ನು. ನೀವು ಯಾರು ಏನೇ ಹೇಳಿದ್ರು ಒಂದು ವೇಳೆ ಆಗಲಿ, ಒಂದು ಸರಿಯಾದ ಸಮಯದಲ್ಲಿ ತೀರ್ಮಾನ ತಗೊಂಡ್ರಿ, ನೀವು BJP ಅಲಯನ್ಸ್ ಆದ್ರಿ,
ಅದೇ ರೀತಿ ಇವತ್ತು ಒಂದು ತೀರ್ಮಾನ ತಗೊಳ್ಳಿ ನೀವು. ಏನಂತ DK ಶಿವಕುಮಾರ್ ಅವರು ಆಗಲಿ ಬಿಡ್ರಿ, ಮುಖ್ಯಮಂತ್ರಿ ಆಗಲಿ ಅವರು ಅನ್ನೋ ಥರದಲ್ಲಿ ನೀವು ತೀರ್ಮಾನ ತಗೋಬೇಕು. ನಿಮ್ಮ ಮಗನ ವಿಚಾರದಲ್ಲಿ ಅಥವಾ ನಿಮಗೆ ಮುಖ್ಯಮಂತ್ರಿ 2 ಸಲ ಮಾಡಬೇಕಾದ್ರಲ್ಲಿ ಜೋಡೆತ್ತಾಗಿ ನಿಮ್ಮ ಹಿಂದೆ ನಿಂತಿದ್ರಲ್ವ, ಆ ಋಣ ತೀರ್ಸೋಕ್ಕಾದರೂ ನೀವು ಇವತ್ತು ಅವ್ರಿಗೆ ಸಹಾಯ ಮಾಡಬೇಕು. ಎರಡನೇದು ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಏನೇ ಕಷ್ಟಪಟ್ಟರು, ನೀವೇನೇ DK ಶಿವಕುಮಾರ್ ಅವ್ರನ್ನ ಸೈಡ್ಲೈನ್ ಮಾಡಬೇಕು ಅಂತ ಹೋರಾಟ ಮಾಡಿದ್ರು ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಮನವಿ ಮಾಡ್ತಾಯಿದ್ದೀನಿ, ನಿಮ್ಮದು ಪ್ರಯತ್ನ ವಿಫಲ ಆಗುತ್ತೆ. ಯಾವ ಕಾರಣಕ್ಕೂ ನೀವು ಇದರಿಂದ ಜಯಶೀಲರಾಗೋಕ್ಕಾಗೋದಿಲ್ಲ. ಆಲ್ರೆಡಿ ತೀರ್ಮಾನ ಆಗಿರೋದು, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಆಗಿದೆ. ಮೋಸ್ಟ್ಲಿ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿ ನಿಮಗೂ ಒಂದು ಹಾರ, ಮಾಜಿ ಮುಖ್ಯಮಂತ್ರಿ ಅಥವಾ ಕೇಂದ್ರ ಸಚಿವರು ಅಂತ ನಿಮಗೂ ಒಂದು ಹಾರ ಬಂದೇ ಬರ್ತದೆ, ನಿಮಗೂ ಒಂದು ಸನ್ಮಾನ ಇರ್ತದೆ. ಈ ಒಕ್ಕಲಿಗರ ಸಮುದಾಯಕ್ಕೆ ಬಂದಾಗ ನೀವು ಸ್ವಲ್ಪ ಎಲ್ಲ ಸಮುದಾಯನೂ ಜೊತೆಲಿ ತಗೊಂಡು DK ಶಿವಕುಮಾರ್ ಆಗಲಿ ಬಿಡ್ರಪ್ಪ ಅಂತ ನಿಮಗೆ ಯಾರು ಆತ್ಮರಿದ್ದಾರೆ ಅವ್ರಿಗೆ ಹೇಳ್ಕೊಂಡು ದಯಮಾಡಿ ಸಹಕಾರ ಕೊಡಿ. ನನ್ನ ಹೆಸರು ನಾಗೇಶ್, ಚಟ್ಟಂಗೆರೆ ಲಾಯರ್ ನಾಗೇಶ್ ಅಂತ KR ಕಾಂಗ್ರೆಸ್ ಕಾರ್ಯಕರ್ತ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯಲ್ಲಿ 2024-25ನೇ ಸಾಲಿನ ಗುಡ್ಡಗಾಡು ಓಟ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯಲ್ಲಿ 2024-25ನೇ ಸಾಲಿನ ಗುಡ್ಡಗಾಡು ಓಟ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ವಿವಿಧ ವಿಭಾಗಗಳ ವಿದ್ಯಾರ್ಥಿಗಳು ಕ್ರೀಡೋತ್ಸಾಹದಿಂದ ಭಾಗವಹಿಸಿದ್ದರು. ಪ್ರಸ್ತುತ ಸ್ಪರ್ಧೆಗೆ ಮುಖ್ಯ ಅತಿಥಿಯಾಗಿ ಶಾಲೆಯ ಪ್ರಾಂಶುಪಾಲರಾದ ಕರ್ನಲ್ ಅಮರ್ಜಿತ್ ಸಿಂಗ್ ರವರು ಆಗಮಿಸಿ ಧ್ವಜದ ನಿಶಾನೆ ತೋರಿಸುವುದರ ಮೂಲಕ ಸ್ಪರ್ಧೆಗೆ ಚಾಲನೆ ನೀಡಿದರು. ಇದರೊಂದಿಗೆ ಶಾಲೆಯ ಆಡಳಿತಾಧಿಕಾರಿ ವಿಂಗ್ ಕಮಾಂಡರ್ P. ಪ್ರಕಾಶ್ ರಾವ್ ಹಾಗೂ ಉಪ ಪ್ರಾಂಶುಪಾಲರಾದ ಸ್ಕ್ವಾಡ್ರನ್ ಲೀಡರ್ ಮೊಹಮ್ಮದ್ ಶಾಜಿ ಅವರು ಸಹ ತಮ್ಮ ತಮ್ಮ ವಿಭಾಗಗಳಲ್ಲಿ ಭಾಗವಹಿಸಿದ ಸ್ಪರ್ಧಾಳುಗಳಿಗೆ ಧ್ವಜದ ನಿಶಾನೆ ತೋರಿಸುವ ಮೂಲಕ ಸ್ಪರ್ಧೆಗೆ ಚಾಲನೆ ನೀಡಿದರು. ಈ ಗುಡ್ಡಗಾಡು ಓಟದ ಸ್ಪರ್ಧೆಯಿಂದ 5 ವಿಭಾಗಗಳಾಗಿ ಹಂಚಲ್ಪಟ್ಟಿತ್ತು. ಈ ಎಲ್ಲ ವಿದ್ಯಾರ್ಥಿಗಳು ಶಾಲೆಯ ವಿವಿಧ ನಿಲಯಗಳಾದ ಮೆನನ್, ಕಾರ್ಯಪ್ಪ, ಕಠಾರಿ, ಸುಬ್ರತೋ, ರಾಣಿ ಚೆನ್ನಮ್ಮ ಹಾಗೂ ಕಾವೇರಿ ನಿಲಯ ವಿಭಾಗ 1 ಮತ್ತು 2ಕ್ಕೆ ಸಂಬಂಧಿಸಿದ ಸಮಾನ ಸಂಖ್ಯೆಯ ವಿದ್ಯಾರ್ಥಿಗಳಾಗಿದ್ದು ಉತ್ಸಾಹದಾಯಕದೊಂದಿಗೆ ಕ್ರೀಡಾ ಸ್ಫೂರ್ತಿಯಿಂದ ಓಟದಲ್ಲಿ ಪಾಲ್ಗೊಂಡು ಅದ್ಭುತವಾದ ಪ್ರದರ್ಶನ ನೀಡಿದರು. ಈ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಾಧನೆಗೈದ ಸುಬ್ರಾತೋ ನಿಲಯವು 720 ಅಂಕಗಳನ್ನು ಗಳಿಸಿ ಚಾಂಪಿಯನ್ ನಿಲಯವಾಗಿ ಹೊರಹೊಮ್ಮಿ ಪಾರಿತೋಷಕವನ್ನು ಪಡೆದು ಪ್ರಥಮ ಸ್ಥಾನ ಗಳಿಸಿತು. ವಿಶೇಷ ಆಕರ್ಷಣೆಯಾಗಿ ಮೆನನ್ ಹಿರಿಯ ಹೌಸ್ನ ಕೆಡೆಟ್ ವಿಜಯ್ MH ಅವರಿಗೆ ಅತ್ಯುತ್ತಮ ಓಟಗಾರ ಪ್ರಶಸ್ತಿಗೆ ಭಾಜನರಾದರು. ಪ್ರತಿ ವಿಭಾಗದಲ್ಲಿ ಜಯಗಳಿಸಿದ ವಿದ್ಯಾರ್ಥಿಗಳಿಗೆ ಪದಕ ಮತ್ತು ಪ್ರಶಸ್ತಿಯನ್ನ ಪ್ರಾಂಶುಪಾಲರಾದ ಕರ್ನಲ್ ಅಮರ್ಜಿತ್ ಸಿಂಗ್ ರವರು, ಆಡಳಿತಾಧಿಕಾರಿಗಳಾದ ವಿಂಗ್ ಕಮಾಂಡರ್ P. ಪ್ರಕಾಶ್ ರಾವ್, ಉಪ ಪ್ರಾಂಶುಪಾಲರಾದ ಸ್ಕ್ವಾಡ್ರನ್ ಲೀಡರ್ ಮೊಹಮ್ಮದ್ ಶಾಜಿ, ಶಾಲಾ ವೈದ್ಯಾಧಿಕಾರಿ ಡಾಕ್ಟರ್ ಚಿನ್ಮಯಿ ಹಾಗೂ ಹಿರಿಯ ಶಿಕ್ಷಕರಾದ N. ವಿಪಿನ್ ಕುಮಾರ್ ಅವರು ವಿತರಿಸಿದರು. ಪ್ರಸ್ತುತ ಸ್ಪರ್ಧೆಯಲ್ಲಿ ಶಾಲೆಯ ಬೋಧಕೇತರ ವರ್ಗ, NCC ಸಿಬ್ಬಂದಿ, ದೈಹಿಕ ಶಿಕ್ಷಕರು ಹಾಗೂ ಸಾಮಾನ್ಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ ಶತಮಾನದ ಶಾಲೆ ಆವರಣದಲ್ಲಿ ಪುರಸಭೆ ತಾಲೂಕಾಡಳಿತದ ವತಿಯಿಂದ ದೇಶದ ಉಪಪ್ರಧಾನಿ ಬಾಬು ಜಗಜೀವನ್ ರಾವ್ ರವರ ಜನ್ಮದಿನವನ್ನು ಆಚರಿಸಿದರು. KR ಪಟ್ಟಣದ ಶತಮಾನದ ಶಾಲೆಯ ಆವರಣದಲ್ಲಿ ಪುರಸಭೆ, ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಆಡಳಿತದ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ದೇಶದ ಉಪ ಪ್ರಧಾನಿ ಬಾಬು ಜಗಜೀವನ್ ರಾವ್ ಅವರ 118ನೇ ಜಯಂತಿ ಮಹೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಶೋಷಿತ ಸಮುದಾಯದ ಒಬ್ಬ ಸಾಮಾನ್ಯ ರೈತನ ಮಗನಾಗಿ ಹುಟ್ಟಿ ಶೋಷಿತ ಸಮುದಾಯಗಳು ಸೇರಿದಂತೆ ತುಳಿತಕ್ಕೊಳಗಾದ ಸಮಾಜದ ಜನರಿಗೆ ಸಾಮಾಜಿಕ ನ್ಯಾಯ ಕೊಡಿಸಲು ಹೋರಾಟ ನಡೆಸಿ ಅನ್ಯಾಯ, ಅಕ್ರಮ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸಿ ಅದ್ವಿತೀಯ ಸಾಧನೆ ಮಾಡಿ ದೇಶದ ರಾಜಕಾರಣದಲ್ಲಿ ತಮ್ಮ ಛಾಪು ಮೂಡಿಸಿರುವ ಬಾಬು ಜಗಜೀವನ್ ರಾಮ್ ಅವರು ಹಸಿರು ಕ್ರಾಂತಿಯ ಮೂಲಕ ದೇಶದ ಆಹಾರ ಭದ್ರತೆಗೆ ತಮ್ಮ ಅಮೂಲ್ಯವಾದ ಕೊಡುಗೆ ನೀಡಿದ್ದಾರೆ ಎಂದು ಗುಣಗಾನ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಪುರಸಭೆ ಅಧ್ಯಕ್ಷೆ ಪಂಕಜ ಪ್ರಕಾಶ್ ಮಾತನಾಡಿ, ಶೋಷಿತ ಸಮುದಾಯಗಳಿಗೆ ಬಾಬೂಜಿ ಮತ್ತು ಅಂಬೇಡ್ಕರ್ 2 ಕಣ್ಣುಗಳಿದ್ದಂತೆ ದೇಶದ ಉಪ ಪ್ರಧಾನಿಯಾಗಿ, ರಕ್ಷಣೆ, ರೈಲ್ವೆ ಹಾಗೂ ಕಾರ್ಮಿಕ ಸಚಿವರಾಗಿ ಬಾಬು ಜಗಜೀವನ್ ರಾವ್ ಅವರ ಕೊಡುಗೆ ಹಾಗೂ ಕಾರ್ಯದಕ್ಷತೆಯು ಅಪಾರವಾಗಿದೆ. ಯುವ ಜನರು ಹಾಗೂ ಈ ವಿದ್ಯಾರ್ಥಿಗಳು ಬಾಬೂಜಿ ಅವರ ಜೀವನದ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಬದಲಾವಣೆಯ ದಿಕ್ಕಿನತ್ತ ಸಾಗಬೇಕು. ಸೇವಾ ಮನೋಭಾವನೆ ಹಾಗೂ ಪರೋಪಕಾರಿ ಗುಣಗಳು ಜೀವನದ ಉಸಿರಾಗಬೇಕು ಎಂದು ಕರೆ ನೀಡಿದರು. ಸಿದ್ದಘಟ್ಟ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ವೆಂಕಟರಾಮ್ ಬಾಬೂಜಿ ಅವರ ಜೀವನ ಸಾಧನೆ ಕುರಿತು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರು ಹಾಗೂ ಪ್ರತಿಭಾವಂತ
ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಪುರಸಭೆ ಉಪಾಧ್ಯಕ್ಷ ಸೌಭಾಗ್ಯ ಉಮೇಶ್, ಮುಖ್ಯ ಅಧಿಕಾರಿ ನಟರಾಜ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಸುಷ್ಮಾ, ತಹಶೀಲ್ದಾರ್ ಲೋಕೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜೇಗೌಡ, ಸಮಾಜ ಸೇವಕ ನಂಜುಂಡಸ್ವಾಮಿ, ಮುಖಂಡರಾದ ಸುಧಾಕರ್, ಪುಟ್ಟರಾಜ್, ರಾಮದಾಸ್, ಸೋಮಸುಂದರ್, ಬಸ್ತಿರಂಗಪ್ಪ, ಡಿ ಪ್ರೇಮ್ಕುಮಾರ್, ಡಾಕ್ಟರ್ ಶಿವಪ್ಪ, ಮಂಬಳ್ಳಿ ಜಯರಾವ್, ಉಚ್ಚನಹಳ್ಳಿ ನಟರಾಜ್, ಚೆಲುವರಾಜ್, ಸುನಿಲ್ ಕುಮಾರ್, ಯೋಗೇಶ್, ಪೊಲೀಸ್ ಇನ್ಸ್ಪೆಕ್ಟರ್ ಸುಮರಾಣಿ, ಸಬ್ ಟ್ರಿಸರ್ ಅಧಿಕಾರಿ ವಿಜಯ್ ಕುಮಾರ್, ಕುಡಿಯುವ ನೀರು ವಿಭಾಗದ ಎಇ ಮಂಜುಳಾ, ವಲಯ ಅರಣ್ಯ ಅಧಿಕಾರಿ ಅನಿತಾ, ತಾಲೂಕು ಬಿಸಿಎಂ ಅಧಿಕಾರಿ ವೆಂಕಟೇಶ್, ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ದಿವಾಕರ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕುಮಾರ್ ಶಿವಣ್ಣ, ರಾಜಯ್ಯ, ಕೃಷ್ಣನಾಯಕ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬಾಬೂಜಿ ಅವರ ಬೃಹತ್ ಭಾವಚಿತ್ರವನ್ನು ಬೆಳ್ಳಿಯ ಸರೋಟಿನಲ್ಲಿಟ್ಟು ಜನಪದ ಕಲಾ ತಂಡಗಳ ಅದ್ದೂರಿ ಮೆರವಣಿಗೆ ನಡೆಸಿ ಸಂಭ್ರಮಿಸಲಾಯಿತು. ನೂರ 15ನೇ ಜನ್ಮದಿನದಲ್ಲಿ ಎಲ್ಲರಿಗೂ ಶುಭಾಶಯಗಳು. ಅವರು ಇಂಧನ ಸಚಿವರಾಗಿ, ರೈಲ್ವೆ ಸಚಿವರಾಗಿ ಮತ್ತು ಪ್ರಧಾನರಾಗಿ ದಲಿತರಿಗೆ ಎಲ್ಲ ಕಾರ್ಯಕ್ರಮದಲ್ಲಿ ನಡೆಸಿಕೊಟ್ಟು ಅವರು ಹೋರಾಟಗಾರರಾಗಿ ಎಲ್ಲ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ಜಗಜ್ಜೀವನರಾವ್ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಎಲ್ಲರ ಪರವಾಗಿ. ಯಾಕೆ ಅಂತ ಹೇಳಿದ್ರೆ ಕಾರಣ ಇಷ್ಟೇನೆ, ಜಾತಿಯ ಒಂದು ಮನಸ್ಸುಗಳು. ಜಾತಿಯಲ್ಲಿ ಕೆಳಜಾತಿಯವರಾಗಿರ್ತಕ್ಕಂತಹ ವ್ಯಕ್ತಿ ಒಬ್ಬ ಜಗಜೀವನರಾಮ್ ಆಗಿದ್ದರಿಂದ ಪ್ರಧಾನಮಂತ್ರಿ ಹುದ್ದೆಯನ್ನ ಇವ್ರು ಕೊಡೋದಿಲ್ಲ. ಅದೇ ಕೃಪಲಾನಿಯವರು ಹೇಳ್ತಾರೆ ಒಂದು ಮಾತನ್ನು, ಏನಂತ ಹೇಳಿದ್ರೆ ಇವ್ರ ಕೈ ಕೆಳಗಡೆ ನಾನು ಕೆಲಸ ಮಾಡಲ್ಲ ಅಂತ. ಹೀಗೆ ಇಂತಹ ಒಂದು ಜಾತಿ ವ್ಯವಸ್ಥೆಯನ್ನ ಹೊಂದಿರತಕ್ಕಂತಹ ಒಂದು ಭಾರತದಲ್ಲಿ ತಮ್ಮದೇ ಆದಂತಹ ಒಂದು ಮೇಲ್ಮಟ್ಟದ ಹುದ್ದೆಗಳನ್ನ ನಿಭಾಯಿಸತಕ್ಕಂತಹ ಒಂದು ಕೆಲಸವನ್ನ ಡಾಕ್ಟರ್ ಬಾಬು ಜಗಜೀವನರಾಮ್ ಮಾಡ್ತಾರೆ. ಅನಂತರ 79ರಲ್ಲಿ ಉಪ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯನ್ನು ಅಂದ್ರೆ ಅನಂತರ ಜನತಾ ಪಕ್ಷದಲ್ಲಿ ಇವರು ಅವರಿಗೆ ಮೊರಾರ್ಜಿ ದೇಸಾಯಿ ಅವರ ಒಂದು ಸಂಪುಟಕ್ಕೆ ಬೆಂಬಲವನ್ನ ಕೊಡ್ತಾರೆ. ಜಯಪ್ರಕಾಶ್ ನಾರಾಯಣ ಅವರ ಮೇಲೆ ಇದ್ದಂತಹ ನಂಬಿಕೆಯಿಂದಾಗಿ ನೀವು ಯಾವುದೇ ಒಂದು ಖಾತೆಯನ್ನು ಕೊಟ್ಟರು ಕೂಡ ನಾನು ಉಟ್ಕೊಳ್ತೀನಿ, ನಾನು ಸಪೋರ್ಟ್ ಅನ್ನ ಕೊಡ್ತೀನಿ, ನನ್ನ ವಿರೋಧ ಇರ್ತಕ್ಕಂಥದ್ದು ಇಂದಿರಾ ಗಾಂಧಿ ಅವರ ವಿರುದ್ಧವೇ ನಿಮ್ ವಿರುದ್ಧ ಅಲ್ಲ ಅಂತೇಳಿ ಅವರ ಒಂದು ಸಂಪುಟವನ್ನ ಸೇರ್ಕೊಳ್ತಾರೆ. ಮಧ್ಯ ರಕ್ಷಣಾ ಖಾತೆಯ ಸಚಿವರಾಗಿರ್ತಾರೆ ಮತ್ತು ಪ್ರಧಾನಮಂತ್ರಿಗಳಾಗಿ ಕೆಲಸವನ್ನ ಮಾಡ್ತಾರೆ. ನಂತರ 1985ರಲ್ಲಿ ತಮ್ಮ ಮಗ ನಿಧನವನ್ನ ಹೊಂದ್ತಾನೆ ಸುರೇಶ್ ಕುಮಾರ್ ಅವರು. ಅಂತಹ ಒಂದು ನೋವಿನಿಂದಲೇ 1986ರಲ್ಲಿ ಜುಲೈ 6ರಂದು ಇವರು ಕೂಡ ಹೃದಯಾಘಾತದಿಂದ ನಿಧನವನ್ನ ಹೊಂದ್ತಾರೆ. ಹೀಗೆ 1986ರವರೆಗೂ ಕೂಡ ಅಂಬೇಡ್ಕರ್ ನಂತರ ಒಂದು ಕೆಳವರ್ಗದ ಒಂದು ನಾಯಕರಾಗಿ, ದಲಿತರ ನಾಯಕರಾಗಿ ಒಂದು ಭಾರತದಲ್ಲಿ ತಮ್ಮನ್ನು ಗುರುತಿಸಿಕೊಂಡು ಅಂಬೇಡ್ಕರ್ ಅವರು ಏನು ಸಂವಿಧಾನದಲ್ಲಿ ಕೆಲವು ಸೌಲಭ್ಯಗಳನ್ನ ಅಳವಡಿಸಿದ್ರು ಅಂತಹ ಸೌಲಭ್ಯಗಳನ್ನ ರಾಜಕೀಯ ಅಧಿಕಾರವನ್ನ ಪಡ್ಕೊಂಡು ಆ ಅಧಿಕಾರದ ಮೂಲಕ ಅವನ್ನ ಜಾರಿಗೆ ತರ್ತಕ್ಕಂತಹ ಒಂದು ಕೆಲಸವನ್ನ ಡಾಕ್ಟರ್ ಬಾಬು ಜಗಜೀವನರಾವ್ ಅವರು ಮಾಡ್ತಾರೆ. ಇಂತಹ ಒಬ್ಬ ಮಹಾನ್ ನಾಯಕನ ಒಂದು ಜನ್ಮದಿನದಂದು ಅವರ ಜೀವನದ ಒಂದು ಹೋರಾಟವನ್ನ, ಅವರ ಸಾಧನೆಗಳನ್ನ, ಅವರ ಆದರ್ಶಗಳನ್ನ ನಾವು ನೆನಪು ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಸೂಕ್ತ. ಮತ್ತನ್ನ ಕೊಡ್ತಾರೆ, ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನ ಕೊಡ್ತಾರೆ, ಸ್ವಾಭಿಮಾನಿಯಾಗಿ ಬದುಕ್ತಾರೆ. ಹೀಗೆ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಇವರು ಬದುಕ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಮತ್ತೆ ಯಾರೊಡನೆಯೂ ಕೂಡ ಒಂದು ವಿರೋಧವನ್ನ ಕಟ್ಕೊಳ್ಳೋದಿಲ್ಲ. ಹೆಚ್ಚಿನದಾಗಿ ವಿರೋಧವನ್ನ ಕಟ್ಕೊಳ್ಳೋದ್ರೆ ಒಬ್ಬ ಮೌನಿಯಾಗಿ ತಾನು ಗರ್ಭಿತವಾಗಿ ಮಾಡ್ತಕ್ಕಂತಹ ಒಂದು ಕೆಲಸವನ್ನ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರು ಮಾಡ್ತಾರೆ. ಈಗ ಇನ್ನು ಬಹಳಷ್ಟು ವಿಚಾರಗಳಿವೆ. ಕೊಟ್ಟರು ಕೂಡ ಸಮರ್ಥನೀಯವಾಗಿ ನಿಭಾಯಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನ ಹೊಂದಿದಂತಹ ಒಬ್ಬ ಮೇರು ವ್ಯಕ್ತಿ ಡಾಕ್ಟರ್ ಬಾಬು ಜಗಜೀವನರಾಮ್ ಅಂತ ಹೇಳಿ ನಂಬರಿ. ಇವರು ಒಂದು ಕಾರ್ಮಿಕರನ್ನ ಸಮಾಜದ ಮೇಲ್ಪಂಕ್ತಿಗೆ ತರಲು ಶ್ರಮಿಸಿದಂತಹ ಒಬ್ಬ ಧೀಮಂತ ನಾಯಕ ಡಾಕ್ಟರ್ ಬಾಬು ಜಗಜೀವನರಾಮ್. ಹಸಿರು ಕ್ರಾಂತಿಯ ಹರಿಕಾರರಾಗಿ, ಕಾರ್ಮಿಕ
ಕಾಯ್ದೆಗಳ ಶಿಲ್ಪಿಯಾಗಿ, ಸಮರ್ಥ ಸಂಸದೀಯ ಪಟುವಾಗಿ, ಅಪ್ಪಟ ದೇಶಪ್ರೇಮಿಯಾಗಿ, ಸ್ವಾತಂತ್ರ್ಯ ಹೋರಾಟಗಾರನಾಗಿ, ಸಾಮಾಜಿಕ ಬದಲಾವಣೆಯ ಹರಿಕಾರನಾಗಿ, ನಿರ್ಮಲ ಗಾಂಧಿವಾದಿಯಾಗಿ, ದಕ್ಷ ರಾಜಕಾರಣಿಯಾಗಿ, ನವ ಭಾರತದ ನಿರ್ಮಾಪಕನಾಗಿ, ಬಾಂಗ್ಲಾದೇಶದ ಉದಯಕ್ಕೆ ಕಾರಣಕರ್ತನಾಗಿ, ದಲಿತರ ನೇತಾರನಾಗಿ, ಅಸ್ಪೃಶ್ಯತೆಯ ನಿವಾರಕನಾಗಿ, ಭಾರತದ ಉಪ ಪ್ರಧಾನಮಂತ್ರಿಗಳಾಗಿ, ಧೈರ್ಯ, ಸ್ವಾಭಿಮಾನ, ಪ್ರಾಮಾಣಿಕತೆಗೆ ಹೆಸರಾಗಿ ಭಾರತದ ಒಂದು ಇತಿಹಾಸದಲ್ಲಿ ತಮ್ಮ ಹೆಸರನ್ನ ಚಿರಸ್ಥಾಯಿಯಾಗಿ ಉಳಿಸಿಕೊಂಡವರು ಅಂತ ಹೇಳಿದ್ರೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರು. ಇಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಅವರ ಜೀವನದಲ್ಲಿ ನಡೆದಂತಹ ಒಂದು ಘಟನೆಗಳನ್ನ ನಾವು ನೆನಪು ಮಾಡ್ಕೊಳ್ಬೇಕು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪೊಲೀಸ್ ಉಪಾಧೀಕ್ಷಕರ ಕಚೇರಿ ಮುಂಭಾಗದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಪಕ್ಷದ ಕಾರ್ಯಕರ್ತ ವಿನಯ್ ಸೋಮಯ್ಯನವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಶಾಸಕರ ಹೆಸರನ್ನ ಕೈಬಿಟ್ಟಿರುವುದನ್ನು ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಿದರು. ಕುಶಾಲನಗರ ಪಟ್ಟಣದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ತಾಲೂಕಾಡಳಿತದ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನ್ ರವರ 118ನೇ ಜನ್ಮದಿನವನ್ನ ಆಚರಿಸಿದರು. ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗೋಷ್ಠಿ ನಡೆಸಿ ರಾಜ್ಯದ ಮುಖ್ಯಮಂತ್ರಿಯಾಗಿ 2ನೇ ಅವಧಿಗೆ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ನೀಡುವಂತೆ ಕಾಂಗ್ರೆಸ್ ಮುಖಂಡ ಚಟ್ಟಂಗೆರೆ ನಾಗೇಶ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.